ಈಗಾಗಲೇ ಡಿಕೆ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆದ್ರೂ ಕೂಡ ಸಂಪುಟ ಕಸರತ್ತು ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ. 2 ಗಂಟೆಗಳ ಸಭೆಯಲ್ಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಇದೀಗ ಮತ್ತೊಂದು ಸುತ್ತಿನ ಸಭೆ ನಡೆಸುತ್ತೆ ಹೈಕಮಾಂಡ್. ಸಂಪುಟ ಕಸರತ್ತು ಮುಂದುವರೆದಿದೆ. 2 ಗಂಟೆಗಳ ಸಭೆಯಲ್ಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಇದೀಗ ಮತ್ತೊಂದು ಸುತ್ತಿನ ಸಭೆ ನಡೆಸುತ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರು. ಕೆಲವೇ ಹೊತ್ತಿನಲ್ಲಿ ಶುರುವಾಗುತ್ತೆ ಸೆಕೆಂಡ್ ರೌಂಡ್ ಮೀಟಿಂಗ್. ಖರ್ಗೆ ನಿವಾಸದ ಬಳಿಕ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಭೆ ನಡೆಯುತ್ತೆ. ಈಗಾಗಲೇ ಖರ್ಗೆ ನಿವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆದಿತ್ತು. ಬ್ಯಾಕ್ ಟು ಬ್ಯಾಕ್ ಮಾತುಕತೆ ಚರ್ಚೆಯಾಗಿತ್ತು. ಆದ್ರೆ 2 ಗಂಟೆ ಚರ್ಚೆ ನಡೆಸಿದ್ರು ಕೂಡ ಫೈನಲ್ ಆಗಿ ಒಂದು ಪಟ್ಟಿ ರೆಡಿ ಆಗ್ಲಿಲ್ಲ. ಇದೀಗ ವೇಣುಗೋಪಾಲ್ ಅವರ ಮನೆಯಲ್ಲೇ ಫೈನಲ್ ಮೀಟಿಂಗ್ ನಡೆಯೋ ಚಾನ್ಸಸ್ ಇದೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಹೈ ವೋಲ್ಟೇಜ್ ಮೀಟಿಂಗ್. ಸಂಪುಟ ಕಸರತ್ತು ಮುಂದುವರೆದಿದೆ. ಇನ್ನೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಲಿಸ್ಟ್ ಸಿಗ್ತಾ ಇಲ್ಲ ಹೈಕಮಾಂಡ್ ನಾಯಕರಿಗೆ. ಈ ಕಡೆ ಡಿಕೆಶಿ ಅವರು ಕೊಟ್ಟಿರುವಂತಹ ಪಟ್ಟಿ, ಸಿಎಂ ಸಿದ್ದರಾಮಯ್ಯನವರು ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂತಹ ಪಟ್ಟಿ, ಜೊತೆಗೆ ಹೈಕಮಾಂಡ್ ನಾಯಕರ ತಲೆಯಲ್ಲಿರುವಂತಹ ಪಟ್ಟಿ, ಈ 3 ಪಟ್ಟಿಯನ್ನ ಮುಂದಿಟ್ಟುಕೊಂಡು ಒಂದು ಲಿಸ್ಟ್ ಅನ್ನ ತಯಾರು ಮಾಡಬೇಕು ಹೈಕಮಾಂಡ್ ನಾಯಕರು. ಇದಕ್ಕೂ ಹಾಗೇನೆ ಮ್ಯಾರಥಾನ್ ಮೀಟಿಂಗ್ ಗಳನ್ನ, ಹೈ ವೋಲ್ಟೇಜ್ ಮೀಟಿಂಗ್, ಸಭೆ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೂ ಕೂಡ 2 ಗಂಟೆಗಳ ಕಾಲ ಖರ್ಗೆ ಮನೆಯಲ್ಲಿ ಮೀಟಿಂಗ್ ನಡೆಯುತ್ತಿದೆ. ಒಂದು ವಿಚಾರವಾಗಿ ಅಂತಿಮ ಪಟ್ಟಿಯನ್ನ ತಯಾರು ಮಾಡಬೇಕು ಅಥವಾ ಒಂದು ಪಟ್ಟಿ, ಒಂದು ಲಿಸ್ಟ್ ಆಫ್ ಶಾಸಕರನ್ನ ಕೂಡ ಅನೌನ್ಸ್ ಮಾಡಬೇಕು ಅಂತ ಮುಂದುವರೆದಿದೆ. ಆದ್ರೆ ಅಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ. ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ 2ನೇ ಸುತ್ತಿನ ಸಭೆಯಾಗೋ ಸಾಧ್ಯತೆ ಇರುವಂತದ್ದು. ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ 2ನೇ ಸುತ್ತಿನ ಸಭೆ ಒಂದು ವಿಚಾರದಲ್ಲಿ ಆಗತ್ತೆ. ಆಗ್ಲಾದ್ರೂ ಒಂದು ಕ್ಲಾರಿಟಿ ಸಿಗುತ್ತಾ? ದೆಹಲಿಯ ಲೂದಿ ಎಸ್ಟೇಟ್ ನಲ್ಲಿ ಕೆಸಿ ವೇಣುಗೋಪಾಲ್ ಅವರ ನಿವಾಸ ಇದೆ. ಅಲ್ಲಿಗೆ ಹೋಗಿ ಮೀಟಿಂಗ್ ಮಾಡೋ ಚಾನ್ಸಸ್ ತಯಾರಿ ನಡೀತಾ ಇದೆ. 2ನೇ ಸುತ್ತಿನ ಸಭೆಯಲ್ಲಾದ್ರೂ ಅಂತಿಮ ಪಟ್ಟಿ ತಯಾರಾಗುತ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗುತ್ತೆ. ಹೈಕಮಾಂಡ್ ನಾಯಕರು ಗೊಂದಲದಲ್ಲಿ ಇದ್ದಾರೆ. 3 ಪಟ್ಟಿ ಇರುವಂತದ್ದು. 2 ಅವರ್ ಮಾತುಕತೆ ಆಗುತ್ತೆ. ಕೆಸಿ ವೇಣುಗೋಪಾಲ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾರೆ ಈ ಒಂದು ವಿಚಾರವಾಗಿ ಚರ್ಚೆಯಾಗಿ ಭಾಗಿಯಾಗೋದಕ್ಕೆ. 2ನೇ ಸುತ್ತಿನ ಸಭೆ ವೇಣುಗೋಪಾಲ್ ಅವರ ಮನೆಯಲ್ಲಿ ಆಗೋ ಚಾನ್ಸಸ್ ಇರುವಂತದ್ದು. ಸಿಎಂ ಕೂಡ ಅಲ್ಲಿಗೆ ಭಾಗಿಯಾಗುವುದಕ್ಕೆ ಚರ್ಚೆಯಲ್ಲಿ ಹೋಗ್ತಾರೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ, ದೆಹಲಿಯ ಲೂದಿ ಎಸ್ಟೇಟ್ ನಲ್ಲಿ ಕೆಸಿ ವೇಣುಗೋಪಾಲ್ ಅವರ ನಿವಾಸ ಇದೆ. ಅಲ್ಲಿ 2ನೇ ಸುತ್ತಿನ ಸಭೆ ನಡೆಯುತ್ತೆ. ಈಗಾಗಲೇ ಖರ್ಗೆ ಅವರ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಆಯ್ತು. ಆದ್ರೂ ಕೂಡ ಕೆಲವೊಂದಷ್ಟು ಪಟ್ಟಿಗಳಲ್ಲಿ ಇರುವಂತಹ ಜನ ಏನಿದ್ದಾರೆ, ಶಾಸಕರೇನಿದ್ದಾರೆ, ಅವರಿಗೆ ಸ್ಥಾನ ಕೊಡೋದಾ, ಮುಂದುವರಿಸೋದಾ, ಬೇಡ್ವಾ, ಯಾರಿಗೆ ಯಾವ ಸ್ಥಾನ, ಸಚಿವ ಸಂಪುಟದಲ್ಲಿ ಯಾವ ಮಂತ್ರಿಗಿರಿ ಅಥವಾ ಯಾರಿಗೆ ಕೋಕ್ ಕೊಡಬೇಕು, ಎಲ್ಲ ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಹೈಕಮಾಂಡ್ ನಾಯಕರಿಗೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಆದ್ರೂ ಕೂಡ ಒಂದು ಕ್ಲಾರಿಟಿ, ಒಂದು ಪಟ್ಟಿ ಅಥವಾ ಇಂಥವ್ರು ಇದ್ದೇ ಇರ್ತಾರೆ ಈ ಪಟ್ಟಿಯಲ್ಲಿ ಅನ್ನುವಂಥದ್ದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಎಕ್ಸೆಪ್ಟ್ ಯು ಟಿ ಖಾದರ್ ಅವರು, ಆಲ್ಮೋಸ್ಟ್ ಯು ಟಿ ಖಾದರ್ ಅವರಿಗೆ ಒಂದು ಮಂತ್ರಿಗಿರಿ ಫಿಕ್ಸ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅದನ್ನು ಕೂಡ ಹೈಕಮಾಂಡ್ ನಾಯಕರ ಒಂದು ಪಟ್ಟಿಯಲ್ಲಿ ಇದೆಯಾ ಅವರ ಹೆಸರು ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲದಲ್ಲೇ ಇರುವಂಥದ್ದು. ಹಾಗಾಗಿ 2ನೇ ಸುತ್ತಿನ ಚರ್ಚೆ, ಸಭೆಯನ್ನ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾರೆ. ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಹಾಗಿದ್ರೆ ಅಂತಿಮ ಪಟ್ಟಿ ತಯಾರಾಗ್ಬಿಡುತ್ತಾ? ಇವತ್ತು ಅಟ್ ಎನಿ ಕಾಸ್ಟ್ ಪಟ್ಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಹೆಸರುಗಳನ್ನ ಅನೌನ್ಸ್ ಮಾಡೋ ಚಾನ್ಸಸ್ ಇದೆಯಾ? ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಈ ಕಡೆ ನಾಳೆನೆ 10 ರಿಂದ 12 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸಿಎಂ ಅಂದ್ರೆ ಈಗ ಡಿಸಿಎಂ ಆಗಿದ್ದುಕೊಂಡು ನಾಳೆಯಿಂದ ಸಿಎಂ ಆಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಜೊತೆಗೆ ಶಾಸಕರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು. ಹಾಗಿದ್ರೆ ಪಟ್ಟಿ ಯಾಕಿನ್ನ ರೆಡಿ ಆಗ್ತಾ ಇಲ್ಲ? ಸಾಕಷ್ಟು ಗೊಂದಲ ಈ ಒಂದು ವಿಚಾರದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು.